ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲಿ ಆಗಿರ್ಬೋದು ಯಾವುದೇ ಮೂಲೆಯಲ್ಲಿ ಅಧರ್ಮದ ಒಂದು ಏನಾದರೂ ಘಟನೆಗಳು ನಡೆದರೆ ಅಲ್ಲಿ ಮೊದಲಿಗೆ ಧ್ವನಿ ಎತ್ತಿರ್ತಕ್ಕಂತಹ ಪ್ರಮೋದ್ ಮುತಾಲಿಕ್ ಅವರಿಗೆ ಹಿಂದುತ್ವ ಪರವಾಗಿ ಹಿಂದುತ್ವ ಅಜೆಂಡಾನ ಇಟ್ಕೊಂಡಿರ್ತಕ್ಕಂತಹ ಹಿಂದುತ್ವದ ಒಂದು ಉಸಿರಾಗಿಟ್ಕೊಂಡಿರ್ತಕ್ಕಂತಹ ಬಿಜೆಪಿ ಪಕ್ಷ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ? ನೋಡಿ, ಬಿಜೆಪಿ ಕಳೆದ ಒಂದು 20 ವರ್ಷದಿಂದ ಬದಲಾವಣೆ ಆಗಿದೆ. ಹ್ಮ್ 25 ವರ್ಷದಿಂದ ಹ್ಮ್ ಹೊರಗಡೆ ಕಾಂಗ್ರೆಸ್ನವರು, ಜೆಡಿಎಸ್ನವರು, ಹ್ಮ್ ಕಮ್ಯುನಿಸ್ಟರು, ಹ್ಮ್ ಹ್ಮ್ ಭ್ರಷ್ಟರು, ಹ್ಮ್ ಆ, ಉದ್ಯಮಿಗಳು ಹ್ಮ್ ಇವರೆಲ್ಲ ಒಳಗಡೆ ಸೇರಿಕೊಂಡು ಒಂದು ಸಿದ್ಧಾಂತ ಇದ್ದಂಥ ಈ ಪಕ್ಷವನ್ನು ಹಾಳು ಮಾಡಿದರು. ಓಕೆ. ಅದರ ಜೊತೆಗೆ ಹ್ಮ್ ಯಾರು ಒರಿಜಿನಲ್ ಬಿಜೆಪಿ RSSನಿಂದ ಬಂದಂಥವರು ಕೂಡ ಅವರು ಹಾಳಾದರು. ಹ್ಮ್ ಹ್ಮ್ ಹೀಗಾಗಿ ಈಗ ಬಿಜೆಪಿ, ಕಾಂಗ್ರೆಸ್ಸು, ಹ್ಮ್ ಕಮ್ಯುನಿಸ್ಟು, JDSಸು ಎಲ್ಲ ಪಕ್ಷದ ಇದು ಒಂದು ಪಕ್ಷ ಅಷ್ಟೇ. ಹ್ಮ್ ಹ್ಮ್ ಏನೇನೂ ಸಿದ್ಧಾಂತ ಇಲ್ಲ ಇವತ್ತು. ಹ್ಮ್ ಹಿಂದುತ್ವ ಹೆಸರು ಹೇಳಕ್ಕೆ ಮಾತ್ರ ಹಿಂದುತ್ವ. ಹ್ಮ್ ಹ್ಮ್ ಹಿಂದೂಗಳ ಇವತ್ತು ಮತ ತಗೊಳ್ಳುವಂಥ ನಾನು ಕರ್ನಾಟಕದ ಬಿಜೆಪಿಯ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಓಕೆ. ಸೊ ಆ ರೀತಿಯ ಒಂದು ಕುಲಗೆಡಿಸಿದಂಥ ಬಿಜೆಪಿಯ ಕರ್ನಾಟಕದ ಬಿಜೆಪಿಯ ಸ್ಥಿತಿ ಆದಿದ್ದರಿಂದ ಹ್ಮ್ ಹ್ಮ್ ಮುತಾಲಿಕರನ್ನು ತಗೊಳ್ಳಲ್ಲ ಅವರು. ಯಾಕೆ ತಗೊಳ್ಬೇಕು? ನಿನ್ನ ಜಾತಿ ಇದೆಯಾ? ನಿನ್ನ ಹತ್ರ ದುಡ್ಡಿದೆಯಾ? ಹ್ಮ್ ಹ್ಮ್ ನಿನ್ನ ಹತ್ರ ಏನಿದೆ? ಹ್ಮ್ ಏನೂ ಇಲ್ಲ. ಹ್ಮ್ ನಾನೊಬ್ಬ ಪ್ರಾಮಾಣಿಕ ಹಿಂದೂವಾದಿ ಹೋರಾಟಗಾರ. ಹ್ಮ್ ನಾನು ಅಕಸ್ಮಾತ್ ನನಗೆ ಅವರು ಅವಕಾಶ ಕೊಟ್ಟರೆ, ಹ್ಮ್ ನನ್ನ ಏನು ಮೋದಿಯವರು ಹೇಳಿದರು, ನಾ ಖಾವುಂಗಾ ನಾ ಖಾನೇ ದೂಂಗಾ, ಹ್ಮ್ ನಾನು ತಿನ್ನೋದಿಲ್ಲ, ತಿನಿಸು ಕೊಡೋದಿಲ್ಲ. ಹೌದು. ಸೊ ಇವನು ಭಾಳ ದೊಡ್ಡ ನಮಗೆ ಕಂಟಕ ಆಗ್ತಾನೆ. ನಾವು ಕಾಂಟ್ರಾಕ್ಟ್ ಮೂಲಕ, ನಾವು ಭ್ರಷ್ಟಾಚಾರ ಮೂಲಕ ನಾವು ಬದುಕಬೇಕು. ಹ್ಮ್ ಸೊ ನಮಗೆ ಇವನು ಬದುಕಕ್ಕೆ ಬಿಡಲ್ಲ ಹ್ಮ್ 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 ಅನ್ನುವಂಥದ್ದಿದೆ. ಮತ್ತು ಇವ್ರದ್ದೆಲ್ಲ ಸಂಪರ್ಕಗಳು ಮುಸ್ಲಿಮರ ಜೊತೆಗೆ ಇದ್ದಾವೆ. ಇವರೆಲ್ಲ ಕಾಂಟ್ರಾಕ್ಟ್ ಕೊಡೋದು ಮುಸ್ಲಿಮರಿಗೆ. ಹ್ಮ್ ಹ್ಮ್ PAಗಳ ಮುಸ್ಲಿಮು, ಡ್ರೈವರ್ಗಳು ಮುಸ್ಲಿಮು, ಮನೆ ಕೆಲಸ ಮಾಡೋರು ಮುಸ್ಲಿಮು. ನಾವು ಮಾತ್ರ ಬೀದಿಯಲ್ಲಿ ಹೋರಾಟ ಮಾಡುವಂಥದ್ದು ಈ ಜಿಹಾದಿ ಮಾನಸಿಕತೆ ಇರುವಂಥವ್ರ ವಿರುದ್ಧ ಹೋರಾಟ ಮಾಡಬೇಕು. ಹ್ಮ್ 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 ಸೊ ಇದಕ್ಕೆ ಮುತಾಲಿಕ್ ಬಂದರೆ, ಒಳಗಡೆ ಬಂದರೆ ಇದನ್ನೆಲ್ಲ ಹೊರಗೆ ತೆಗಿತಾನೆ, ಇದನ್ನೆಲ್ಲ ತಡಿತಾನೆ. ಹ್ಮ್ ಹ್ಮ್ ಮತ್ತು ಪ್ರಾಮಾಣಿಕತೆ ಅನ್ನುವಂಥದ್ದಂತೂ ಎಳ್ಳಷ್ಟು ಉಳಿದಿಲ್ಲ. ಹ್ಮ್ ಹ್ಮ್ ಹಿಂದುತ್ವ ಬರೇ ನೋಟಕ್ಕೆ ಮಾತ್ರ, ಹೊರನೋಟಕ್ಕೆ ಮಾತ್ರ ಹಿಂದುತ್ವ ಇದೆ. ಹ್ಮ್ ಹ್ಮ್ ಹಿಂದೂ ಸಂಘಟನೆಗಳನ್ನು, ಹಿಂದೂ ಕಾರ್ಯಕರ್ತರನ್ನು, ಹಿಂದೂ ನಾಯಕರನ್ನು ಸಂಪೂರ್ಣವಾಗಿ ಮುಗಿಸಿದ್ದೇ ಇದೇ ಬಿಜೆಪಿ. ಹ್ಮ್ ಹ್ಮ್. ಹಿಂದುತ್ವದ ಉಸಿರಾಗಿಸಿಕೊಂಡಿರತಕ್ಕಂತಹ ಪ್ರಮೋದ್ ಮುತಾಲಿಕ್ ಅವರಿಗೆ ಕನಿಷ್ಠ ಪಕ್ಷ ಬಿಜೆಪಿಯಲ್ಲಿ ಒಂದು ಗೌರವಾನ್ವಿತ ಯಾವುದಾದ್ರೂ ಒಂದು ಹುದ್ದೆಯನ್ನ ಕೊಡಬೇಕಾಗಿತ್ತು. ಸೊ ಅದರಲ್ಲಿ ಬಿಜೆಪಿ ಎಳೆಯುತ್ತಾ ಅಂತ? ನೋಡಿ, ಈಗ ಪತ್ರಕರ್ತರಾಗಿ ನೀವು ಹೇಗೆ ಕೊಡಬೇಕು ಅಂತನ್ನುವಂಥದ್ದು ನಿಮ್ಮ ಮಾನಸಿಕ ಇಚ್ಛೆ ಇದೆಯೋ ಅಥವಾ ಕಳಕಳಿ ಇದೆಯೋ, ಅದೇ ಮಾದರಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಇದೆ. ಸಾಕಷ್ಟು ಜನ ಹೇಳ್ತಾರೆ, ಮುತಾಲಿಕರೇ, ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಆಡಳಿತಕ್ಕೆ ಬರಬೇಕಾದರೆ ನಿಮ್ಮ ಬಹಳ ದೊಡ್ಡ ಪಾಲು ಇದೆ, ಓಕೆ. ನೀವು ಬಹಳ ದೊಡ್ಡ ಕೊಡುಗೆ ಇದೆ, ಹ್ಮ್ ಹ್ಮ್ ನಿಮಗೆ ಈ ಸ್ಥಿತಿಗೆ ತಂದಿದ್ದು ಬಹಳ ನಮಗೆ ನೋವಾಗುತ್ತೆ ಅಂತಲೂ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ, ಪತ್ರಕರ್ತರು ಹೇಳ್ತಾರೆ, ಹ್ಮ್ ಹ್ಮ್ ಕಾಂಗ್ರೆಸ್ಸಿಗರು ಹೇಳ್ತಾರೆ, JDSನವ್ರು ಹೇಳ್ತಾರೆ, ಹ್ಮ್ ಹ್ಮ್ ಇನ್ನು ಸಾಮಾನ್ಯ ಜನ ಅಂತೂ ಹೇಳೇ ಹೇಳ್ತಾರೆ. ಆದರೆ ಈ ನಿರ್ಲಜ್ಜ ಬಿಜೆಪಿಯವರಿಗೆ ಅರ್ಥ ಆಗ್ತಾ ಇಲ್ಲ. ಹ್ಮ್ ಹ್ಮ್ ಬರೀ ನನ್ನೊಂದು ಪ್ರಾಮಾಣಿಕತೆ ಪ್ರಖರ ಹಿಂದುತ್ವದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಬಿಜೆಪಿ ಆಗತ್ತೆ. ಹ್ಮ್ ಹ್ಮ್ ನಂಬರ್ 1 ಇವತ್ತು ಇಡೀ ದೇಶಕ್ಕೊಂದು ಮಾದರಿ ಆಗತ್ತೆ. ಹ್ಮ್ ಪ್ರಮೋದ್ ಮುತಾಲಿಕನ ನೀವು ಪ್ರವೇಶ ಮಾಡ್ಕೊಂಡು ತೋರಿಸಿದರೆ ನಾನು ಆ ಗುಜರಾತಿನ ಮಾದರಿಯಲ್ಲಿ ಒಂದು ಕರ್ನಾಟಕವನ್ನು ಮಾಡಬಹುದು ಅಂತನ್ನುವಂಥದ್ದು ಏನೋ ಒಂದು ನನ್ನ ಶಕ್ತಿ ಇರುವಂಥದ್ದು ನಾನು ಓಪನ್ ಆಗಿ ಹೇಳ್ತೀನಿ. ಹ್ಮ್ 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 ಆದರೆ ಎಲ್ಲೋ ದಾರಿ ತಪ್ತಾ ಇದ್ದಾರೆ. ಹ್ಮ್ ಹ್ಮ್ ನೋಡೋಣ, ಮುಂದಿನ ಇದರಲ್ಲಿ ಏನಾದರೂ ಆದರೆ, ಅವಕಾಶ ಸಿಕ್ಕಿದರೆ ನನ್ನ ಪ್ರಾಮಾಣಿಕ ಪ್ರಯತ್ನದಿಂದ ಬದಲಾವಣೆ, ಪರಿವರ್ತನೆ, ಹ್ಮ್ ಅಭಿವೃದ್ಧಿ ಅಂದರೆ ಏನು, ಪ್ರಾಮಾಣಿಕತೆ ಅಂದರೆ ಏನು, ಹಿಂದುತ್ವ ಅಂದರೆ ಏನು ಹ್ಮ್ ಹ್ಮ್ ಅನ್ನುವಂಥದ್ದು ತೋರಿಸ್ಕೊಡ್ತೀನಿ ನಾನು. ಹ್ಮ್ ಹ್ಮ್ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ನಿಸ್ವಾರ್ಥದಿಂದ ಕೆಲಸ ಮಾಡುವಂಥವ್ರು ನನ್ನ ಜೊತೆಗಿದ್ದಾರೆ. ಓಕೆ. ನನ್ನ ಹತ್ರ ಏನೂ ಇಲ್ಲ ಇವತ್ತು. ನನ್ನ ಹತ್ರ ದುಡ್ಡಿಲ್ಲ, ಅಧಿಕಾರ ಇಲ್ಲ, ಏನೇನೂ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ನನ್ನ ಜೊತೆಗೆ ಇದ್ದಾರೆ ಅಂತಂದರೆ ಒಂದು ಸಿದ್ಧಾಂತ, ಪ್ರಾಮಾಣಿಕತೆ, ಹ್ಮ್ ಹ್ಮ್ ಹಿಂದುತ್ವದಲ್ಲಿ ಕಾಂಪ್ರಮೈಸ್ ಇಲ್ಲದಂಥ ಒಂದು ವ್ಯಕ್ತಿತ್ವ ಇದೆಯಲ್ಲ, ಹ್ಮ್ ಇದೇ ನನಗಿವತ್ತು ಸಮಾಜದಲ್ಲಿ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸಿದ್ದೆ ನಾನು. ಹ್ಮ್ 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 ಇದು BJPಯವರಿಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುವಾಗಿ ಎಲ್ಲ ರೀತಿಯ ಪ್ರಯತ್ನ ಅಂತೂ ಮಾಡಿದ್ದೀನಿ. ಹ್ಮ್ ನೋಡ್ಬೇಕು ಏನಾಗುತ್ತೆ ಆಗಲಿ. ಬಟ್ ಆದ್ರೆ ಸರ್, ಈಗ ಪ್ರಮೋದ್ ಮುತಾಲಿಕ್ ಅವರಲ್ಲಿ ಇರ್ತಕ್ಕಂತಹ ರೋಷಾವೇಶ, ಕಿಚ್ಚು, ಆ ಧರ್ಮದ ವಿರುದ್ಧವಾಗಿ ಹೋರಾಡ್ತಕ್ಕಂತಹ ಒಂದು ಗಟ್ಸ್ ಇದೆಯಲ್ಲ,
ಅದು ಬಿಜೆಪಿಯ ನಾಯಕರಿಗೆ ಯಾಕೆ ಬರ್ತಾ ಇಲ್ಲ? ಕೇವಲ ಒಂದು ಟೆಲಿವಿಷನ್ಸ್ ಅಲ್ಲಿ ಅಥವಾ ಒಂದು ಒಂದು ಪತ್ರಿಕಾ ಮಾಧ್ಯಮ ಆಗಿರಬಹುದು ಅಥವಾ ಒಂದು ಮಲ್ಟಿಮೀಡಿಯಾ ಆಗಿರಬಹುದು, ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಸೊ ಬೀದಿಗಿಳಿದು ಕೂಡ ಅವರು ಹೋರಾಟ ಮಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಒಂದು ಏನಾದರೂ ಒಂದು ಅಸ್ತವ್ಯಸ್ತ ಆಗ್ತಾ ಇದೆಯಾ ಅಂತಕ್ಕಂಥದ್ದು. ಏನಿಲ್ಲ, ಅವರಿಗೆ ಮುಖ್ಯವಾಗಿ ಬೇಕಾಗಿದ್ದು ದುಡ್ಡು. ಹ್ಮ್. ದುಡ್ಡು ಅಧಿಕಾರದ ಹಿನ್ನೆಲೆಯಲ್ಲಿ ಏನೇನು ಮಾಡಬಹುದು ಎಲ್ಲ ರೀತಿಯ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಸಂಘಟನೆಗಳನ್ನು, ಹಿಂದುತ್ವವನ್ನು, ಈ ಹಿಂದೂ ಧರ್ಮದ ವಿಚಾರಧಾರೆಯನ್ನು ಹ್ಮ್. ದುರುಪಯೋಗ ತಗೊಳ್ತಾ ಇದ್ದಾರೆ. ಹ್ಮ್. ಹ್ಮ್. ಪ್ರಾಮಾಣಿಕವಾಗಿ ಇವರು ಕೆಲಸ ಮಾಡುವಂಥ ಮಾನಸಿಕತೆ ಇಲ್ಲ. ಹ್ಮ್. ಇವತ್ತು ಕಾಂಗ್ರೆಸ್ನವ್ರು ಹೇಗೆ ಮುಸ್ಲಿಮರ ಪರವಾಗಿ ಗಟ್ಟಿಯಾಗಿ ಪ್ರಖರವಾಗಿ ಏನೇ ಅವನು ಸೈಕಲ್ ಕಳ್ತನ ಮಾಡಿದರೂ ಅವನನ್ನು ಬಿಡಿಸ್ಕೊಂಡು ತೊಗೊಂಬರುವಂಥ ಮಾನಸಿಕತೆ ಇದೆ. ಹ್ಮ್. ಡಿ ಜೆ ಹಳ್ಳಿ, ಕೆ ಜಿ ಹಳ್ಳಿ ಗಲಾಟೆ, ಮೈಸೂರಿನ ಗಲಾಟೆ, ಹುಬ್ಬಳ್ಳಿಯ ಗಲಾಟೆ, ಶಿವಮೊಗ್ಗದ ಗಲಾಟೆಗಳು ಆದಂಥ ಸಮಯದಲ್ಲಿ ಅವ್ರ ಕೇಸನ್ನು ವಾಪಸ್ ತಗೊಳ್ತಾರೆ ಅವರು. ಓಕೆ. ಯಾವ ಪೊಲೀಸ್ ಸ್ಟೇಷನ್ಗಳನ್ನು ಸುಟ್ಟು ಹಾಕಿದ್ದಾರೆ, ಹ್ಮ್. ಹ್ಮ್. ಅಲ್ಲಿ ಹಿಂದೂಗಳ ಮನೆಗಳನ್ನು ಲೂಟಿ ಮಾಡಿದ್ದಾರೆ, ಅಂಥವ್ರ ಕೇಸನ್ನು ವಾಪಸ್ ತಗೊಂಡು ಮುಸ್ಲಿಮರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಓಕೆ. ಅದೇ ಮಾದರಿಯಲ್ಲಿ ಈ ಹ್ಮ್. ಬಿಜೆಪಿಯ ಎರಡು ಮೂರು ಬಾರಿ ಇವತ್ತು ಸರ್ಕಾರ ಬಂದಂಥ ಸಮಯದಲ್ಲಿ ಹ್ಮ್. ಹ್ಮ್. ನಮ್ಮ ಹಿಂದೂ ಕಾರ್ಯಕರ್ತರ ಕೇಸನ್ನು ವಾಪಸ್ ತಗೊಳ್ಳುವಂಥ ಧೈರ್ಯ ತೋರಿಸಲಿಲ್ಲ. ಹ್ಮ್. ಹ್ಮ್. ಹಿಂದೂ ಕಾರ್ಯಕರ್ತರ ಹತ್ಯೆ ಆದಂಥ ಸಮಯದಲ್ಲಿ ಸರಿಯಾಗಿ ಉತ್ತರ ಕೊಡುವಂಥದ್ದು ಮಾಡಲಿಲ್ಲ. ಹ್ಮ್. ಹ್ಮ್. ಹೇಡಿತನದ ಮಾನಸಿಕತೆ ನಿರ್ಮಾಣ ಮಾಡಿದರು. ಹ್ಮ್. ಹ್ಮ್. ಸೊ ಇಂಥ ಸಮಯದಲ್ಲಿ ಇವರಿಂದ ಅಪೇಕ್ಷೆ, ಹಿಂದುತ್ವದ ಅಪೇಕ್ಷೆ ಏನು? ಇನ್ನು ನಾನು ಹೇಳೋದು, ಈಗ ಬಹಳ ದೊಡ್ಡದಾಗಿ ಹಿಂದುತ್ವ 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 ಮಾತಾಡ್ತಾ ಇದ್ದಾರೆ. ಹ್ಮ್. ಅದನ್ನು ನಿಮ್ಮ ಬರೇ ನಾಲಿಗೆಯಿಂದ ಮಾತಾಡಬೇಡಿ, ಹೃದಯದಿಂದ ಮಾತಾಡಿ. ಹ್ಮ್. ಇರುವಂಥ ಹಿಂದೂ ಸಂಘಟನೆಗಳನ್ನು ಕರೆಸಿ, ಕೂಡಿಸಿ, ಮಾತಾಡಿಸಿ, ಕಷ್ಟ ಸುಖ ನೋವು ನಲಿವು ಅನ್ನುವಂಥ ಸಪೋರ್ಟ್ ಕೊಡುವಂಥ ಮಾನಸಿಕತೆ ಕೊಟ್ಟರೆ ಮಾತ್ರ ಹ್ಮ್. ಬಿ ಜೆ ಪಿ ನಿಜವಾಗಿ ಹಿಂದುತ್ವ ಇದೆ ಅಂತ ನಾವು ಹೇಳಬಹುದು. ಹ್ಮ್. ಹ್ಮ್. ಬೂಟಾಟಿಕೆ ಮಾಡಿಕೊಂಡು ಮಾಡುವಂಥದ್ದು ಹ್ಮ್. ನೀವು ನಿಲ್ಲಿಸಬೇಕು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹ್ಮ್. ಇವ್ರದ್ದೆಲ್ಲ ಇನ್ನೂವರೆಗೆ ನಂಬಲಾರದಂಥ ಸ್ಥಿತಿ ಆಗಿದೆ. ಹ್ಮ್. ಹ್ಮ್. ಇನ್ನೂವರೆ ನಂಬ್ತಾ ಇಲ್ಲ ಬಿ ಜೆ ಪಿಯನ್ನು. ಇವತ್ತು ನಮ್ಮ ಹಿಂದುತ್ವ ಕಾರ್ಯಕರ್ತರು ಯಾರೂ ನಂಬ್ತಾ ಇಲ್ಲ, ಯಾವ ಸಂಘಟನೆಯವರು ನಂಬ್ತಾ ಇಲ್ಲ, RSS ನಂಬ್ತಾ ಇಲ್ಲ, ಓಕೆ. ಬಜರಂಗ ದಳ, ವಿಶ್ವ ಹಿಂದೂ, ಶ್ರೀರಾಮ್ ಸೇನೆ, ಹಿಂದೂ ಜಾಗರಣ ವೇದಿಕೆ, ನಮ್ಮ ನಾಯಕರು ಯಾರೂ ಒಪ್ತಾ ಇಲ್ಲ ಅವ್ರನ್ನ. ಹ್ಮ್. ಹ್ಮ್. ಇವರು ಬೂಟಾಟಿಕೆಯಿಂದ ಪರಿಣಾಮದಿಂದ ಹ್ಮ್. ಇವರು ಒಳಗಡೆ ಅದು ಬೇರೆನೇ ಇದೆ. ಭ್ರಷ್ಟಾಚಾರ ಒಳಗಡೆ ಇದೆ, ಅಧಿಕಾರದ ದಾಹ ಇದೆ, ಜಾತೀಯವಾದ ಇದೆ, ಹ್ಮ್. ಕುಟುಂಬವಾದ ಇದೆ, ಓಕೆ. ವಂಶಾಡಳಿತ ಇದೆ. ಹ್ಮ್. ಹ್ಮ್. ಕಾರ್ಯಕರ್ತರು ಅಥವಾ ಅನ್ನುವಂಥದ್ದು ಏನೂ ಇಲ್ಲ, ಹಿಂದುತ್ವ ಅನ್ನುವಂಥದ್ದು ಏನಿಲ್ಲ ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ. ಬಟ್ ಸರ್, ತಾವು ಹೇಳಿದ ಹಾಗೆ ಎಲ್ಲರೂ ಕೂಡ ಡಿವೈಡ್ ಆಗ್ತಾ ಇದ್ದಾರೆ. ಸೊ ಈ ರೀತಿ ಆಗಿದ್ರೆ ಮನೆ ಒಂದಾಗಿ ಮೂರು ಭಾಗಲಾಗುತ್ತೆ. ಸೊ ಹಾಗಾಗಿ VHP ಆಗಿರಬಹುದು, ಬಜರಂಗ ದಳ ಆಗಿರಬಹುದು, ಶ್ರೀರಾಮ್ ಸೇನೆ ಆಗಿರಬಹುದು, ಅಂದ್ರೆ ಹಿಂದುತ್ವದ ಅಡಿಲಿರ್ತಕ್ಕಂತಹ ಕೆಲವೊಂದಿಷ್ಟು ಈ ಸಂಘಟನೆಗಳಿದಾವಲ್ಲ, ಒಂದು ಆ, ಸ್ಪಷ್ಟವಾಗಿರ್ತಕ್ಕಂತಹ ಒಂದು ವೇದಿಕೆಯಲ್ಲಿ ಕುಳಿತುಕೊಂಡು ಬಗೆಹರಿಸಿಕೊಂಡು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದರೆ, ಅಂದ್ರೆ ಹಿಂದುತ್ವ ಇರತಕ್ಕಂತಹ ಸಂಘಟನೆಯ ಶಕ್ತಿ ನಾವು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಸಾರಬಹುದಲ್ಲ. ಸೊ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಸಂಘಟನೆಗಳು ಈ ರೀತಿಯಾಗಿ ಒಡೆದು ಹೋಳಾಗ್ತಿರೋದ್ರಿಂದ ಎಲ್ಲಿ ನಮ್ಮ ಶಕ್ತಿ ಹರಿದು ಹೋಗ್ತಾ ಇದೆಯಾ ಅಂತಕ್ಕಂಥದ್ದು. 100ಕ್ಕೆ 100 ಸತ್ಯ. ನನಗೂ ಒಪ್ಪಿಗೆ ಇದೆ ಇದು. ಹ್ಮ್. ಇದನ್ನು ನಾವೆಲ್ಲ ಒಟ್ಟಾಗಬೇಕು, ಒಂದಾಗಬೇಕು, ಒಂದು ಶಕ್ತಿಯಾಗಿ ಹೊರಗೆ ಬರಬೇಕು ಅಂತ ಅನ್ನುವಂಥದ್ದು ಇವತ್ತಿನ ಈ ದೇಶದ ಪರಿಸ್ಥಿತಿಯಲ್ಲಿ, ಸಮಾಜದ ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಇದೆ. ಓಕೆ. ಇದನ್ನು ಮಾಡಬೇಕಾಗಿದ್ದು RSSನವರು, ಹ್ಮ್. ಹ್ಮ್. ಇದನ್ನು ಮಾಡಬೇಕಾಗಿದ್ದು ವಿಶ್ವ ಹಿಂದೂ ಪರಿಷತ್ತಿನವರು. ಹ್ಮ್. ಹ್ಮ್. ಸ್ವಲ್ಪ ಹಿರಿಯರಾದಂಥವರು ಒಟ್ಟಿಗೆ ಕೂತ್ಕೊಂಡು ಹ್ಮ್. ಸಣ್ಣದೋ ದೊಡ್ಡದೋ ಚಿಕ್ಕದೋ ಅವ್ರದ್ದು ಇದು ಅಹಂಕಾರ ಎಲ್ಲ ಬಿಟ್ಟು ಹ್ಮ್. ಒಟ್ಟಿಗೆ ಸೇರಿಸಿ ಹ್ಮ್. ಒಂದು ಒಂದು ಒಳ್ಳೆ ಹೆಸರು ಕೊಟ್ಟು ಹ್ಮ್. ಅವರಿಗೆ ಸಪೋರ್ಟ್ ಕೊಡುವಂಥ ಮಾನಸಿಕತೆ ಇವತ್ತಿನ ದಿನದಲ್ಲಿ ಅವಶ್ಯಕತೆ ಇದೆ. ಹ್ಮ್. ಹ್ಮ್. ನಾನೂ ಪ್ರಯತ್ನ ಮಾಡ್ತಾ ಇದ್ದೇನೆ. ಹ್ಮ್. ಹ್ಮ್. ಪೂಜ್ಯ ಸ್ವಾಮೀಜಿಯವರ ಮೂಲಕನೂ ಕೂಡ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನವೂ ನಡೀತಾ ಇದೆ. ಹ್ಮ್. ಸೊ RSS ಭಾಳ ಗಂಭೀರವಾಗಿ ಇದನ್ನು ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಹ್ಮ್. ಮತ್ತು ಬಹಳ ಅವಶ್ಯಕತೆ ಇದೆ. ಒಟ್ಟಾಗುವಂಥ ಒಂದು ಶಕ್ತಿಯಾಗಿ ಹೊರಗೆ ಬರುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಎಷ್ಟು ದಿನ ತಗೋಬಹುದು ಸರ್? ಅಂದ್ರೆ ಸದ್ಯದಲ್ಲಿ ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ವಾತಾವರಣ ನೋಡ್ತಾ ಇದ್ರೆ, ಸೊ ಬೇರೆಯವರಿಗೆ ಅಂದ್ರೆ ಹಿಂದುತ್ವ ಒಂದು ಅಸ್ತ್ರವನ್ನ ನಾವೇ ಬಲಿಪುಷಿ ಆಗ್ಲಿಕ್ಕೆ ಬೇರೆಯವರಿಗೆ ನಾವೇ ಒಂದು ಅಸ್ತ್ರವನ್ನು ಕೊಟ್ಟು ಅಥವಾ ನಾವೇ ಒಂದು ಹಗ್ಗವನ್ನು ಕೊಟ್ಟು ನಾವೇ ಕೈ ಕಟ್ಟಾಕ್ಸ್ಕೊಳ್ಳೋದಂಗಾಗುತ್ತೆ. ಸೊ ಹಾಗಾಗಿ ಇದು ಅತಿ ಶೀಘ್ರದಲ್ಲಿ ಆದ್ರೆ ತುಂಬಾ ಉಪಯುಕ್ತ ಆಗ್ತಕ್ಕಂಥದ್ದು ಇದೆಯಾ ಅಂತಕ್ಕಂಥದ್ದು. 100ಕ್ಕೆ 100 ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆಗಬೇಕು ಅನ್ನುವಂಥದ್ದು ಕೂಡ ನನ್ನಲ್ಲೂ ಇದೆ. ನಾನು ಸಂಘದ ಹಿರಿಯರಿಗೆ ಭೇಟಿ ಆಗ್ತೀನಿ, ವಿಶ್ವ ಹಿಂದೂ ಹಿರಿಯರಿಗೆ ಭೇಟಿ ಆಗ್ತೀನಿ, ಮತ್ತು ಪೂಜ್ಯ ಸ್ವಾಮೀಜಿಯವರಿಗೂ ಭೇಟಿಯಾಗಿ ಆದಷ್ಟು ಬೇಗನೆ ಈ ಪ್ರಕ್ರಿಯೆ ಪ್ರಾರಂಭ ಮಾಡುವಂಥದ್ದನ್ನು ನಾನಂತೂ 100ಕ್ಕೆ 100
ಪ್ರಯತ್ನವನ್ನು ನಾಡೇ ಮಾಡ್ತೀನಿ. ಮತ್ತು ಸೇರುವಂತಹದ್ದು ಇವತ್ತೆಲ್ಲರ ಮನಸ್ಸಿನಲ್ಲಿದೆ. ಹಿಂದುತ್ವದ ಹಸಿವಿದೆ, ಹಿಂದುತ್ವ ಬೇಕಾಗಿದೆ. ಇದಕ್ಕೆ ಅತ್ಯಂತ ಜ್ವಲಂತ ಸಾಕ್ಷಿ ಅಂದರೆ ಮೊನ್ನೆ ನಡೆದಂಥ ಕುಂಭಮೇಳ. 65 ಕೋಟಿ ಜನ ಬರೇ ಒಂದು ಸ್ನಾನಕ್ಕೆ ಬರ್ತಾರೆ. ಅಲ್ಲಿ ಗಂಟೆ ಇಲ್ಲ, ದುಪಾರ್ತಿ ಇಲ್ಲ, ಪೂಜೆ ಇಲ್ಲ, ಮೂರ್ತಿ ಇಲ್ಲ, ಗುಡಿ ಇಲ್ಲ, ಓಕೆ. ಬರೇ ಸ್ನಾನಕ್ಕೆ 65 ಕೋಟಿ ಬರ್ತಾರೆ. ಅಂದರೆ ಹಿಂದುತ್ವ ಜೀವಂತವಾಗಿದೆ ಅಂತ. ಸೊ ಹಿಂದುತ್ವ ಬೇಕಾಗಿದೆ ಅಂತ ಅನ್ನುವಂಥದ್ದು ಒಂದು ಸಂದೇಶ ಅದು. ಸೊ ಆ ಸಂದೇಶವನ್ನು ಇಟ್ಟುಕೊಂಡು ನೀವು ಹೇಳಿದಾಗೆ ನಾವು ಒಟ್ಟಾಗುವಂಥದ್ದು ನನ್ನ ಪ್ರಾಮಾಣಿಕ ಪ್ರಯತ್ನ ಬೇಗನೆ ಮಾಡುವಂಥದ್ದು 100ಕ್ಕೆ 100 ನಾನು ಸಿದ್ಧವಾಗಿದ್ದೀನಿ, ಮಾಡ್ತೀನಿ ನಾನು ಅಂತ. ಸರ್, ಮೊನ್ನೆ ಪಹಲ್ಗಾಮ್ ದಾಳಿಯಲ್ಲಿ ನಡೆದಾಗ 26 ಭಾರತೀಯ ಒಂದು ಹಿಂದೂ ನರಮೇಧವಾಗುತ್ತೆ. ಸೊ ಇದನ್ನ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೋತಾರೆ ಅಂತಂದ್ರೆ, ಅಲ್ಲಿ ಸ್ವತಃ ಡೆಡ್ ಬಾಡಿ ಬಿದ್ದಿರತಕ್ಕಂತಹ ಸಂಬಂಧಿಕರು ಹೇಳ್ತಿರ್ತಾರೆ, ಅವ್ರನ್ನ ಅಲ್ಲಿ ಕರೆದು ಹೇಳ್ತಿರ್ತಾರೆ, ಇಲ್ಲ ನಮ್ಮ ತಂದೆಯವ್ರನ್ನ ಕರೆದ್ಬಿಟ್ಟು ನೀವು ಯಾವ ಸಮುದಾಯ, ನೀವು ಹಿಂದೂನ ಮುಸ್ಲಿಮನ, ಅದೇ ರೀತಿಯಾಗಿ ಹಾಕಿಕೊಂಡಿರ್ತಕ್ಕಂತಹ ಬಟ್ಟೆಯನ್ನ ಕಳಿಸಿಬಿಟ್ಟು ಅವರ ಒಂದು ಖಾಸಗಿ ಒಂದು ಅಂಗವನ್ನ ನೋಡ್ಬಿಟ್ಟು ಇವರು ಹಿಂದೂನ ಮುಸ್ಲಿಂ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಕೊಲೆ ಮಾಡ್ತಾರೆ. ಆದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಆ ರೀತಿ ಆಗಿಲ್ಲ, ಅಲ್ಲಿ ಸತ್ತಿರ್ತಕ್ಕಂಥವ್ರು ಪ್ರವಾಸಿಗರು ಎಲ್ಲರೂ ಕೂಡ ಹಿಂದೂ ಅಲ್ಲ ಅಂತಕ್ಕಂತಹ ಈ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಂತಹ ಸಮಯದಲ್ಲೂ ಕೂಡ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಇಂತಹ ಮನಸ್ಥಿತಿ ಇದೆಯಾ ಅಂತಕ್ಕಂಥದ್ದು? ಆ ರೀತಿಯ ಇವತ್ತಿನ ತನಕ ಪಹಲ್ಗಾಮದಲ್ಲಿ ನಡೆದಂಥ ಘಟನೆಯ ಹಿಂದೆ ಸಾಕಷ್ಟು ಅಮಾಯಕರನ್ನು ಹೊಡೆದದ್ದು ಘಟನೆಗಳಿದ್ದಾವೆ. ಅದು ರೈಲ್ವೆ ಸ್ಟೇಷನ್ ಇರ್ಬೋದು, ರೈಲ್ನಲ್ಲಿರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಪೇಟೆ ಇರ್ಬೋದು, ಹೀಗೆಲ್ಲ ಕಡೆಗೂ ಅಮಾಯಕರನ್ನು ಹೊಡೆದಂಥ ಘಟನೆಗಳಿದ್ದಾವೆ. ಆದರೆ ಪಹಲ್ಗಾಂವ್ ಘಟನೆ ಇದು ವಿಶೇಷವಾದದ್ದು ಅಂತಂದರೆ, ನೇರವಾಗಿ ನಿಮ್ಮ ಧರ್ಮದ ಹೆಸರನ್ನು ಕೇಳ್ಕೊಂಡು ಹೊಡೆದಿದ್ದಾರೆ. ಅಂದರೆ ಹಿಂದೂ ಅಂತ ಹೇಳಿ ಹೊಡೆದಿದ್ದಾರೆ. ಇನ್ನು ಬಟ್ಟೆ ಬಿಚ್ಚಿದ್ದಾರೆ, ID ನೋಡಿದ್ದಾರೆ, ಹೆಸರು ಕೇಳಿದ್ದಾರೆ, ಇದೆಲ್ಲವನ್ನೂ ಮಾಡಿದ್ದಾರೆ. ಇದನ್ನೇ ಅಲ್ಲಿದ್ದಂಥ ಯಾರು ಸಾಕ್ಷಿದಾರರಿದ್ದಾರೆ, ಅವ್ರ ಹೆಂಡತಿ, ಮಕ್ಕಳು, ಅವರಪ್ಪ, ಅಣ್ಣ, ತಮ್ಮ ಯಾರಿದ್ದಾರೆ ಅವ್ರಿಗೆ ನೇರವಾಗಿ ಹೇಳಿದ್ದಾರೆ, ಹೌದು ಕೇಳ್ಕೊಂಡೇ ಹೊಡೆದ್ರು ಅಂತ ಹೇಳ್ತಾರೆ. ನನ್ನ ಗಂಡನ್ನು ಹೊಡೆದ್ರು ಅಂತ ಎನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಇನ್ನು ಇದನ್ನು ವ್ಯತಿರಿಕ್ತವಾಗಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಡೀ ಬೇರೆ ಬೇರೆ ಕಡೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಆ ರೀತಿ ಸುಳ್ಳು ಹಾಗೆ ಹೀಗೆ ಅಂತ. ಮೂರ್ಖರು ಅಂತ ಹೇಳ್ತಾರೆ, ನೀಚರವರು, ದೇಶದ್ರೋಹಿಗಳವರು. ಓಕೆ. ಈ ರೀತಿಯ ಹೇಳಿಕೆ ಕೊಡುವಂಥದ್ದು ಹೆಣದ ಮೇಲೆ ನೀವು ಇದರಲ್ಲೇ ರಾಜಕೀಯ ಮಾಡ್ತೀರಾ? ಇದು 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 ಬಹಳ ಕೆಟ್ಟ ಪರಂಪರೆ. ಇದು ಇದರಲ್ಲೇ ರಾಜಕಾರಣ, ಇದರಲ್ಲೇ ನಿಮ್ಮ ಅಧಿಕಾರದ ದಾಹ ತೋರಿಸುವಂಥದ್ದು, ಇದರಲ್ಲೇ ಮುಸ್ಲಿಂ ತುಷ್ಟೀಕರಣ ಮಾಡುವಂಥದ್ದು ನಿಮ್ಮ ನಾಲಿಗೆಯನ್ನು ಸೀಳಬೇಕಾಗಿತ್ತು ಅಂತ ಅನ್ನುವಂಥದ್ದು ಹೇಳ್ತೀನಿ ನಾವು. ಇದು ಬಹಳ ಕೆಟ್ಟ ರೀತಿಯ ಇವತ್ತಿನ ಈ ಕಾಂಗ್ರೆಸ್ಸಿನ ನೀತಿ ಇದೆಯಲ್ಲ, ಇದು ಎಲ್ಲದರಲ್ಲೂ ಮುಸ್ಲಿಮರ ತುಷ್ಟೀಕರಣ, ಎಲ್ಲದರಲ್ಲೂ ಮುಸ್ಲಿಮರನ್ನ ತಗೊಂಬರುವಂಥದ್ದು, ಬಚಾವ್ ಮಾಡುವಂಥದ್ದು ಪ್ರಕ್ರಿಯೆ ಇದೆಯಲ್ಲ, ಇದು ಮೋಸ್ಟ್ ಡೇಂಜರಸ್ ಅಂತ ಹೇಳ್ತೀನಿ. ಪಹಲ್ಗಾಮ್ ದಾಳಿ ನಡಬೇಕಾದ್ರೆ ಸ್ಟೇಟ್ಮೆಂಟ್ಗಳು ಬರ್ತಾ ಇರ್ತವೆ. ಯಾವ ರೀತಿಯ ಸ್ಟೇಟ್ಮೆಂಟ್ ಬರ್ತಾ ಇರುತ್ತೆ ಅಂದ್ರೆ, ಪಹಲ್ಗಾಮ್ ಅಂತಕ್ಕಂಥದ್ದು ತುಂಬಾ ರಿಸರ್ವ್, ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಪ್ಲೇಸ್, ಹಾಗಿದ್ರೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಒಂದು ಆರ್ಮ್ಸ್ ಒಂದು ಡಿಪಾರ್ಟ್ಮೆಂಟ್ ಅನ್ನ ಹಾಕಬೇಕಾಗಿತ್ತು, ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳ್ತಿದ್ದಾರೆ. ಸೊ ಏನ್ ಹೇಳೋದು ಅಂತ ಇವರಿಗೆ? ಅಲ್ಲ, ಒಂದು ಅಷ್ಟು ದೊಡ್ಡ ಸ್ಥಾನ, ಪವಿತ್ರ ಸ್ಥಾನದಲ್ಲಿ ಸೆಕ್ಯೂರಿಟಿ ಇರಬೇಕಾಗಿತ್ತು ಅನ್ನುವಂಥದ್ದು ಒಪ್ಕೊಳ್ಳೇಬೇಕಾದ್ರು. ಸೊ ಅದು ಆಗಿದೆ ಅಂತ ಅಂದುಕೊಂಡು ಅಲ್ಲೇ ನಿಂತ್ಕೊಳ್ಬೇಕಾ, ಅದರ ಮುಂದಿಂದ ಯೋಚನೆ ಮಾಡಬೇಕಾ ಅನ್ನೋದು ಮಾಡಬೇಕು. ಆಯಿತು, ಸೆಕ್ಯೂರಿಟಿ ನಮ್ಮ ಲ್ಯಾಬ್ಸ್ ಆಗಿದೆ ಅಂತನ್ನುವಂಥದ್ದು ಕೂಡ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಆದರೆ ಮುಂದಿನ ಘಟನೆ, ಸತ್ತವರು, ಕೊಂದಿದ್ದ್ಯಾಕೆ, ಇದನ್ನು ಯೋಚನೆ ಮಾಡಿ ಮುಂದೇನು ಮಾಡಬೇಕು ಅನ್ನೋದು ಕೂಡ ಬಹಳ ಗಂಭೀರವಾಗಿ ಯೋಚನೆ ಮಾಡೋದು ಬೇಡ. ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ಡಿಮಾರಲೈಸ್ ಮಾಡುವಂಥ ಪ್ರಕ್ರಿಯೆ, ಈ ಮಾನಸಿಕತೆ ಬಿಟ್ಟು ಮುಂದೆ ಹೋಗ್ಬೇಕಲ್ಲ. ಸೊ ಮುಂದೆ ಹೋಗುವಂಥ ಪ್ರಕ್ರಿಯೆ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಸತ್ತವರನ್ನು ಅಲ್ಲಿ ಆದಂಥ ಸಮಯದಲ್ಲಿ ಅದರ ಸೇಡು ತೀರಿಸ್ಕೊಳ್ಳುವಂಥದ್ದು ನಮ್ಮ ಬೆಂಬಲ ಇದೆ ಅನ್ನುವಂಥ ಹೇಳಿಕೆ ಪ್ರಕ್ರಿಯೆಗಳಾಗಬೇಕು. ಅದು ಮಾಡದೆ ಬರೀ ಇದರಲ್ಲಿ ರಾಜಕೀಯ ಮಾಡುವಂಥ ಪ್ರಕ್ರಿಯೆ ಮಾಡಿದ್ದು ಇದು ಸರಿಯಲ್ಲ.
ಹ್ಮ್. ಇದು ಕಾಂಗ್ರೆಸ್ಸಿನ ಮೊದಲಿಂದಲೂ ಮಾನಸಿಕತೆ ಇದೆ ಇದೆ. ಹ್ಮ್. ಅದು ಬಾಟ್ಲಾ ಹೌಸ್ ಇರ್ಬೋದು, ಹ್ಮ್. ಕಾಶ್ಮೀರದ ಹಿಂದೂಗಳನ್ನ ಹೊರಗೆ ಹಾಕಿದ್ದಿರ್ಬೋದು. ಹ್ಮ್. ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಹ್ಮ್. ಇವರ ಅವತ್ತಿನ ನೀತಿ ಏನು, ಹ್ಮ್. ಅವತ್ತಿನ ಮಾನಸಿಕತೆ ಏನಿತ್ತು ಹ್ಮ್. ಹ್ಮ್. ಅನ್ನೋದನ್ನು ಅವ್ರು ಯೋಚನೆ ಮಾಡ್ಬೇಕಲ್ಲ. ದೇಶದ ಗಡಿ ಪ್ರದೇಶದ ಹೊರಗಡೆ ಇರತಕ್ಕಂತಹ ಭಯೋತ್ಪಾದಕರನ್ನ ನೋಡಿಬಿಟ್ಟು ಅವರನ್ನ ಸಂಹಾರ ಮಾಡ್ಬೋದು, ಸರ್ವನಾಶ ಮಾಡ್ಬೋದು. ಆದರೆ ದೇಶದ ಆಂತರಿಕವಾಗಿರ್ತಕ್ಕಂತಹ ಒಂದು ಭಯೋತ್ಪಾದಕರನ್ನ ಗುರುತಿಸುವುದು ಹೇಗೆ, ಇವರನ್ನ ಸರ್ವನಾಶ ಮಾಡುವುದು ಹೇಗೆ ಅಂತ. ಇದು ಬಹಳ ದೊಡ್ಡ ಗಂಭೀರವಾದಂಥ ವಿಷಯ. ಇದು ಬಹಳ ಮಹತ್ವದ ವಿಷಯ, ಬಹಳ ಗಂಭೀರವಾದಂಥದ್ದು. ನಮ್ಮ ದೇಶದ ಆಂತರಿಕವಾದಂಥ ಭದ್ರತೆ, ಆಂತರಿಕವಾದಂಥ ಶತ್ರುಗಳನ್ನು ಗುರುತಿಸಿ ಅವರನ್ನು ಹದ್ದು ಬಸ್ನಲ್ಲಿಡುವಂಥ ಪ್ರಕ್ರಿಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಮಾಡಬೇಕಾದಂಥದ್ದು. ಹ್ಮ್. ಯಾಕಂದರೆ ಇವತ್ತು ಬಾರ್ಡರ್ನಲ್ಲಿ ಶತ್ರುಗಳನ್ನು ಎದುರಿಸುವಂಥ ಶಕ್ತಿ, ಸಾಮರ್ಥ್ಯ, ತಾಕತ್ ಇವತ್ತು ನಮ್ಮ ಸೈನಿಕರಲ್ಲಿದೆ. ಹ್ಮ್. ಶಸ್ತ್ರಗಳಿದ್ದಾವೆ. ಹೌದು. ಎಂಥ ಚೀನಾ ಬಂದರೂ ಕೂಡ ಚೀನಾನ್ನು ಮಟ್ಟ ಹಾಕುವಂಥ ತಾಕತ್ ಇವತ್ತು ನಮ್ಮ ಹತ್ರ ಇದೆ. ಹ್ಮ್. ಆದರೆ ಒಳಗಡೆಗೆ ಶತ್ರುಗಳನ್ನು ಹ್ಮ್. ಇವತ್ತು ಯಾರು ತಡಿಬೇಕಾದಂಥ ರಕ್ಷಕರಿದ್ದಾರೆ, ಹ್ಮ್. ಅವರೇ ಭಕ್ಷಕರಾಗ್ತಾ ಇದ್ದಾರೆ. ಹ್ಮ್. ಹ್ಮ್. ಇವತ್ತು ಯಾರು ಕಾನೂನು ರಚನೆಕಾರರು ಅಥವಾ ನಮ್ಮ ರಕ್ಷಣೆಯನ್ನು ಮಾಡುವಂಥ ಪ್ರತಿನಿಧಿಗಳಿದ್ದಾರೆ, ಓಕೆ. ಭ್ರಷ್ಟರಾಗಿದ್ದಾರೆ. ಹ್ಮ್. ಹ್ಮ್. ಭ್ರಷ್ಟರು ಅಂತಂದರೆ ಬರೀ ಆರ್ಥಿಕ ಭ್ರಷ್ಟರಷ್ಟೇ ಅಲ್ಲ, ಹ್ಮ್. ವೈಚಾರಿಕ ಭ್ರಷ್ಟರಾಗಿದ್ದಾರೆ, ಓಕೆ. ವಿಚಾರದಿಂದ ಭ್ರಷ್ಟರಾಗಿದ್ದಾರೆ. ವಿಚಾರದಿಂದ ಭ್ರಷ್ಟತೆ ಇದು ಆರ್ಥಿಕ ಭ್ರಷ್ಟಾಚಾರಕ್ಕಿಂತ ಡೇಂಜರಸ್. ಇದು ಓಕೆ. ಹ್ಮ್. ಹ್ಮ್. ಹೇಗೆ ಅಂತ ಅನ್ನೋದು ಹೇಳ್ತೇನೆ ನಿಮಗೆ. ಹ್ಮ್. ಇವತ್ತು ರೋಹಿಂಗ್ಯಾ ಮುಸ್ಲಿಂ ಮತ್ತು ಬಾಂಗ್ಲಾ ಮುಸ್ಲಿಮ್ಸ್ ಒಳಗಡೆಗೆ, ನಮ್ಮ ದೇಶದ ಒಳಗಡೆ 5 ಕೋಟಿ ಜನ ಇದ್ದಾರೆ ಅಂತ ಹೇಳಿ 2 ವರ್ಷದ ಹಿಂದೆನೇ ಕೇಂದ್ರ ಸರ್ಕಾರದ ಒಂದು ಅಧಿಕೃತ ಅಂಕಿ ಬಂದಿತ್ತು. ಹ್ಮ್. ಹ್ಮ್. ಕರ್ನಾಟಕದಲ್ಲಿ ಸುಮಾರು ಒಂದು 15 ಲಕ್ಷ ಇದ್ದಾರೆ. ಹ್ಮ್. ಹ್ಮ್. ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿಯವರೇ ಅದಕ್ಕೆ ಎಲ್ಲ ರೆಕಾರ್ಡ್ ಸಹಿತ ಡಿಕ್ಲೇರ್ ಮಾಡಿದಂಥ ಅಂಕಿ ಸಂಖ್ಯೆ ಇದು. ಓಕೆ. ಇದು ಎಲ್ಲ ಇವತ್ತು ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ MLA MP ಗಳ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ. ಹ್ಮ್. ಹ್ಮ್. ಟೆಂಟ್ ಹಾಕಿದ್ದಾರೆ, ಅವರೆಲ್ಲ ರೀತಿಯ ಬೇರೆ ಬೇರೆ ಹೆಸರು ಹೇಳ್ಕೊಂಡು ಇದ್ದಾರೆ ಅಂತ ಅನ್ನೋದು. ಹ್ಮ್. 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 ಸೊ ಅವರನ್ನು ಯಾಕೆ ಸಾಕ್ತಾ ಇದ್ದಾರೆ? ID ಸಿಕ್ಕಿದೆ, ಅವ್ರಿಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ಅವ್ರ ವೋಟರ್ ಕಾರ್ಡ್ ಸಿಕ್ಕಿದೆ, ಅವ್ರಿಗೆ ಎಲ್ಲ ರೀತಿಯ ಲೈಟ್ ಸಿಕ್ಕಿದೆ, ಕರೆಂಟ್ದು ಮತ್ತು ನೀರಿನ ವ್ಯವಸ್ಥೆ ಸಿಕ್ಕಿದೆ. ಹೇಗೆ ಸಿಕ್ತು? ಎಲ್ಲಿಂದ ಸಿಕ್ತು? ನಿಮ್ಮ ಕ್ಷೇತ್ರದಲ್ಲೇ ಇದ್ದಾರಲ್ಲ. ಹ್ಮ್. ನಿಮ್ಮ ಕ್ಷೇತ್ರದಲ್ಲಿರುವಂಥ ಸಂದರ್ಭದಲ್ಲಿ ಅವರನ್ನು ವೋಟರ್ಸ್ನ ಮಾಡ್ಕೊಂಡ್ರೆ ನೀವು. ಹ್ಮ್. ಸೊ ಯಾರವರು? ಶತ್ರುಗಳು, ಹೌದು. ಕ್ಯಾನ್ಸರ್. ಹ್ಮ್. ಹ್ಮ್. ವೈಚಾರಿಕ ಭ್ರಷ್ಟಾಚಾರ, ಭ್ರಷ್ಟತೆ ಅಂದರೆ ಇದೆ. ಹ್ಮ್. ನೀವು ವಿಚಾರದಿಂದ, ಸಿದ್ಧಾಂತದಿಂದ ದೇಶದ ಸುರಕ್ಷತೆಗೆ ಬದ್ಧತೆ ಇಲ್ಲದೆ ಹ್ಮ್. ಬರೇ ನಿಮ್ಮ ಕುರ್ಚಿಯ ಭದ್ರತೆ ದೃಷ್ಟಿಯಿಂದ ಸಾಕ್ತಾ ಇರುವಂಥ ರೋಹಿಂಗ್ಯಾ ಮುಸ್ಲಿಂ ಮತ್ತು ಬಾಂಗ್ಲಾದೇಶ ಮುಸ್ಲಿಂ, ಪಾಕಿಸ್ತಾನ ಮುಸ್ಲಿಂಗಳನ್ನು ಸಾಕ್ತಾ ಇದ್ದೀರಿ ಅಂತಂದರೆ ಇದಕ್ಕಿಂತ ಹೆಚ್ಚಿನ ವೈಚಾರಿಕ ಭ್ರಷ್ಟತೆ ಇನ್ನೇನು ಬೇಕಾಗಿದೆ? ಹ್ಮ್. ಅಂದ್ರೆ ಇದ್ರ ಹಿಂದ್ಗಡೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಸೊ ಹಾಗಾಗಿ ಹಿಂದ್ಗಡೆ ಒಂದು ಪ್ರಬಲವಾದಂತಹ ಒಂದು ಶಕ್ತಿ ಅಂದ್ರೆ ಒಂದು ವ್ಯಕ್ತಿ ಎಲ್ಲ MLA MP ಗಳೇ, ಎಲ್ಲ MP. ನಾನು ಹೆಸರು ಹೇಳ್ತಾ ಇಲ್ಲ ಅಷ್ಟೇ, ಎಲ್ಲ ಈ BJPಯಲ್ಲೂ ಇದ್ದಾರೆ, JDSನಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ. ವೋಟ್ ಬ್ಯಾಂಕ್ ಆಗಿ ವೈಚಾರಿಕ ಭ್ರಷ್ಟಾಚಾರದ ಒಂದು ಭ್ರಷ್ಟತೆಯ ಒಂದು ಉದಾಹರಣೆ ಅಷ್ಟೇ. ಇಂಥವು ಸಾವಿರಾರು ಹೇಳ್ಬೋದು. ಅಂದರೆ ಇವತ್ತು ನಮ್ಮ ದೇಶದ ಒಳಗಡೆ ನೀವೇನು ಪಾಯಿಂಟ್ ಎತ್ತಿದಾರಲ್ಲ, ಆಂತರಿಕವಾದಂಥ ಶತ್ರುಗಳನ್ನು ಹೇಗೆ ಅಂತ ಬಹಳ ಭಯಾನಕ, ಬಹಳ ಕಷ್ಟ ಇದೆ. ಮುರ್ಷಿದಾಬಾದ್ನಲ್ಲಿ 70% ಇವತ್ತು ಬಾಂಗ್ಲಾ ಮುಸ್ಲಿಮರು ಬಂದು ವಕ್ಫ್ ಬೋರ್ಡಿನ ಗಲಾಟೆಯಲ್ಲಿ ಹಿಂದೂಗಳನ್ನು ಒದ್ದು ಹೊರಗೆ ಹಾಕಿದ್ರು, ಹಿಂದೂ ಮನೆಗಳನ್ನು ಸುಟ್ಟರು, ಬೆಂಕಿ ಹಾಕಿದ್ರು. ಇವತ್ತಲ್ಲಿ ದುರ್ಗಾ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಗಂಟೆ ಬರ್ಸೋಕ್ಕಾಗ್ತಾ ಇಲ್ಲ, ನಮ್ಮ ಹಿಂದೂ ಹೆಣ್ಮಕ್ಳು ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಕಾರಣ ಏನಂತಂದರೆ ಬಾಂಗ್ಲಾದೇಶದಿಂದ ಬಂದಂಥ ಮುಸ್ಲಿಮರ 70% ಬಂದಿದ್ದಾರೆ. ಸೊ 70% ಬಂದಿದ್ದೇನೆ ಒಮ್ಮೆಲೆ ಒಂದೇ ಸಲ ಬರಲಿಲ್ಲ. ಹೀಗೆ ಈಗ ಹೆಂಗೆ 5 ಕೋಟಿ ಭಾರತದಲ್ಲಿ ಬಂದಿದ್ದಾರೆ, ನಾಳೆ 10 ಕೋಟಿ ಆಗ್ತಾರೆ, 20 ಕೋಟಿ ಆಗ್ತಾರೆ, ಗಲಾಟೆ ಮಾಡ್ತಾರೆ, ಒದ್ದು ಹೊರಗೆ ಹಾಕ್ತಾರೆ. ಸೊ ಇದು ಶತ್ರುಗಳನ್ನು ಗುರುತಿಸ್ತಾ ಇಲ್ಲ ಈ ನೀಚ, ನಿರ್ಲಜ್ಜ, ಹರಾಮಿ, ಈ ಭ್ರಷ್ಟ ರಾಜಕಾರಣಿಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಇವರಿಗೆ. ನಾಳೆ ನಿಮ್ಮ ಮನೆ ಒಳಗಡೆನೂ ಹೋಗ್ತಾರೆ, ನಿಮ್ಮ ಮನೆ ಒಳಗಡೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಅನ್ನೋಂಥ ಕಲ್ಪನೆ ರಹಿತವಾದಂಥ ಇವತ್ತು ಭ್ರಷ್ಟ ರಾಜಕಾರಣಿಗಳು, BJP, ಕಾಂಗ್ರೆಸ್, JDS, ಕಮ್ಯುನಿಸ್ಟ್, ನೀಚರು ಇವರು ಯಾರನ್ನು ಸಾಕ್ತಾ ಇದ್ದಾರೆ?
ಯಾರನ್ನ? ಬಾಂಗ್ಲಾದೇಶದೊಳಗೆ ಅಲ್ಲಿ ಬದುಕಾಕ್ ಕೊಡ್ತಾ ಇಲ್ಲ ಹಿಂದೂಗಳನ್ನ. ಕಣ್ಣಿಗೆ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀವಿ, ದಿನನಿತ್ಯ ಅನುಭವಿಸ್ತಾ ಇದ್ದೀವಿ. ನಾಯಿ ನರಿಗಳ ತರ ಬಾಂಗ್ಲಾದೇಶದಲ್ಲಿ ಬದುಕ್ತಾ ಇದ್ದಾರೆ. ಅಂಥ ನೀಚ ಬಾಂಗ್ಲಾದೇಶಗಳನ್ನ ಇವತ್ತು ನಿಮ್ಮ ವೋಟರ್ ಬ್ಯಾಂಕ್ ಮಾಡ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ನೀವು. ನೀವು ಯಾವ್ದರಿಂದ ಹೊಡಿಬೇಕು? ನಿಮ್ಮನ್ನ ಚಪ್ಪಲಿಯಿಂದ ಹೊಡಿಬೇಕೋ ಬೂಟ್ಲಿಂದ ಹೊಡಿಬೇಕು ಅಂತ ಅನ್ನೋದು ಯೋಚನೆ ಮಾಡ್ಬೇಕಾಗಿದೆ ಇವತ್ತು. ದೊಡ್ಡದಾಗಿ ಬಾಯ್ ಬಿಡ್ತೀರಿ, ಆದರೆ ನಿಮ್ಮ ಪಕ್ಕದಲ್ಲೇ ಇವತ್ತು ಕ್ಯಾನ್ಸರ್ ದೇಶದ್ರೋಹಿಗಳನ್ನು ಸಾಕ್ತಿದೆ ಅಂತ ಅನ್ನೋದು ಕಲ್ಪನೆ ಇಲ್ಲ, ಗೊತ್ತಾಗ್ತಾ ಇಲ್ವಾ ನಿಮಗೆ? ಅದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ಶ್ರೀರಾಮ್ ಸೇನಾ ಸಂಘಟನೆ ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ಆಲ್ರೆಡಿ ಸರ್ವೆ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಉಳಿದಿದೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾರೆ ಅದರದೆಲ್ಲ ರಿಪೋರ್ಟ್ ಕೊಟ್ಟು ಗೃಹ ಮಂತ್ರಿಗಳೇ ದಯವಿಟ್ಟು ಈ ವೈರಸ್ಸನ್ನು, ಕ್ಯಾನ್ಸರನ್ನು, ದೇಶದ್ರೋಹಿಗಳನ್ನು ಒದ್ದು ಹೊರಗೆ ನೀವು ಹಾಕ್ತಿರೋ ಅಥವಾ ನಾವು ಹಾಕಬೇಕು, ನಿರ್ಧಾರ ಆಗಲೇಬೇಕು. ನಾವು ಗಂಭೀರವಾಗಿ ತಗೊಳ್ತೀವಿ. ಈ ರಾಜಕಾರಣಿ ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಬಿಡೋಲ್ಲ. ಸೊ ಮುಳ್ಳಿನಿಂದಲೇ ತೆಗಿಬೇಕು ಅಂದಂಗೆ. ಎಸ್, ಒದ್ದು ಓಡಿಸ್ತೀವಿ. ಅಂದರೆ ಶಾಂತಿ ಸೌಹಾರ್ದತೆವಾಗಿ ಅವರನ್ನ ನಾವು ಬೇಡ್ಕೊಳ್ಳೋದು ಆಗಿರ್ಬೋದು ಅಥವಾ ಅವರನ್ನ ವಿನಂತಿಸಿಕೊಳ್ಳೋದು ಇಲ್ಲ. ಸೊ ದಂಡಂ ದಶಗುಣಂ ಅಂತ ಆ ನಿಟ್ಟಿನಲ್ಲಿ ಹೋದ್ರೆ ಮಾತ್ರ ನಾವು ಸುರಕ್ಷಿತವಾಗಿರ್ಬೋದು ಅಂತ. ಯಾವ ಶಾಂತಿ? ಎಲ್ಲಿ ಸಮಾಧಾನ? ನೀವು ಅಲ್ಲಿ ಪಕ್ಕದಲ್ಲೇ ಅವ್ರ ದೇಶದಲ್ಲೇ ಇರುವಂಥ ಹಿಂದೂಗಳು ಬದುಕಾಗ್ತಾ ಇಲ್ಲ. ಇನ್ನು ಇಲ್ಲಿ ಬಂದು ಇವ್ರೇನು ಭಾಳ ದೊಡ್ಡ ನಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಿದ್ದಾರ? ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಕ್ಕೆ ಬಂದಿದ್ದಾರ? ನಮ್ಮ ದೇಶವನ್ನು ಜಗತ್ತಿನಲ್ಲಿ ಮೇಲೆತ್ತಕ್ಕೆ ಬಂದಿದ್ದಾರೆ ಇವರು? ನಮ್ಮ ದೇಶವನ್ನು ನುಂಗಕ್ಕೆ ಬಂದಿದ್ದಾರೆ. ನಮ್ಮ ದೇಶದಲ್ಲಿರುವಂಥ ಹಿಂದೂಗಳನ್ನು ಕೊಲ್ಲಕ್ಕೆ ಬಂದಿದ್ದಾರೆ. ದೇಶದ್ರೋಹಿಗಳು. ಸೊ ಅವ್ರ ಜೊತೆಗೇನು ಸೌಹಾರ್ದ, ಅವ್ರ ಜೊತೆಗೇನು ಶಾಂತಿ? ನೀವು ನಿಮ್ಮ ದೇಶಕ್ಕೆ ಹೋಗಿ ಅಂತ ಹೇಳೋದು ಅಷ್ಟೇ ಒಂದೇ ಮಾರ್ಗ. ಬೇಕಾದ್ದು ಮಾಡ್ಕೊಳ್ಳಿ, ಅಲ್ಲಿ ಹಾಳು ಬಾವಿಗೆ ಬಿಡ್ರಿ, ಅದೇನಾದರೂ ಹೆಂಗೆ ಬದುಕೊಡ್ರಿ. ನಿಮ್ಗೆ ದೇಶಕ್ಕೆ ನಾವೇ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ, ನೀವು ಬದುಕ್ರಿ, ನೀವು ಬೇಕಾದಷ್ಟು ಬದುಕ್ರಿ.